ಈ ಪೊಲೀಸ್ ಇಲಾಖೆಗಳಿಗಾಗಲಿ ಮತ್ತು ಸರ್ಕಾರಿ ಯಾವುದೇ ಇಲಾಖೆಗಳಿಗಾಗಲಿ ಇವರು ಅಧಿಕಾರಿಗಳು ಲಂಚ ಬೇಡಿಕೆ ಇಡಬೇಕಪ್ಪ ಅಂತಂದ್ರೆ ಇವ್ರಿಗೆ ಯಾರು ಹರೇಸ್ಮೆಂಟ್ ಐತಪ್ಪ ಅಂತಂದ್ರ ಈ ರಾಜಕಾರಣಿಗಳದೇ ಹರೇಸ್ಮೆಂಟ್ ಐತಿ. ಈ ರಾಜಕಾರಣಿಗಳು ಅವ್ರಿಗೆ ಹರೇಸ್ಮೆಂಟ್ ಮಾಡಿ ಟ್ರಾನ್ಸ್ಫರ್ಗಿಂತ ಇಷ್ಟು ರೊಕ್ಕ ಕೊಟ್ರ ನಿಮ್ಗೆ ಇಲ್ಲಿ ನಮ್ಮ ವ್ಯಾಪ್ತಿಯೊಳಗೆ ಹಾಕೋತೀವಿ, ಇಲ್ಲಿಕಂದ್ರೆ ಇಲ್ಲ ಅಂತೇಳಿ ರೊಕ್ಕ ಬೇಡಿಕೆ ಇಡ್ಲಿಕ್ಕಂದ್ರ ಈ ಭ್ರಷ್ಟಾಚಾರ ಒಳಗ ಯಾವ ಅಧಿಕಾರಿಗಳು ಸಿಗಂಗಿಲ್ಲ. ಎಷ್ಟೋ ಜನ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳದಾರ, ಆದ್ರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೆ ಲಂಚ ಬೇಡಿಕೆ ಇಡುವಂಗ ಮಾಡುವವ್ರು ಯಾರಪ್ಪ ಅಂದ್ರ ಅಲ್ಲಿಯ ಸ್ಥಳೀಯ ನಗರ ಶಾಸಕರುಗಳು ಮತ್ತು ತಾಲೂಕು ಶಾಸಕರು ಮತ್ತು ರಾಜಕಾರಣಿಗಳು. ಈ ಶಾಸಕರು ಏನಾದ್ರು ನೀವು ನೋಡಪ್ಪ ಇಲ್ಲಿ ಟ್ರಾನ್ಸ್ಫರ್ಗೆ ಇಷ್ಟು ಕೊಟ್ರ ನೀವು ಇಲ್ಲಿ ಹಾಕೋತೀನಿ ಇಲ್ಲ ಅಂತಂದ್ರ ಇವರು ಯಾರು ಲಂಚ ಬೇಡಂಗಿಲ್ಲ. ಇಲ್ಲಿ ಲಂಚಕ್ಕೆ ಯಾರ ಕಾರಣಪ್ಪ ಅಂತಂದ್ರ ಶಾಸಕರೇ ನೇರವಾಗಿ ಕಾರಣ. ಕೆರೂರು PSI ಅವರು, ಭೀಮಪ್ಪ ರಬಕವಿಯವರು, ಇವ್ರು ಲೋಕಾಯುಕ್ತ ಬಲೆಗೆ ಬಿದ್ದಾಗ, ಈ ಲೋಕಾಯುಕ್ತ ಬಲೆಗೆ ಬಿದ್ದಾಗ ಪೊಲೀಸ್ ಸ್ಟೇಷನ್ ಮುಂದೆ ಜನ ಪಟಾಕ್ಷಿ ಹಾರಿಸ್ತಾರಪ್ಪ ಅಂತಂದ್ರ ಈ ಭೀಮಪ್ಪ ಕೆರೂರವರು ಜನರಿಗೆ ಎಷ್ಟು ಹರೇಸ್ಮೆಂಟ್ ಮಾಡಿದ್ರು ಅನ್ನೋದು ನಿಮ್ಗೆ ಹೇಳ್ತೀನಿ ಬರ್ರಿ. ಶರಣರಪ್ಪ ಎಲ್ಲ ಶರಣ ಮಂದಿಗೆ. ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇವತ್ತ ಏನಪ್ಪಾ ಅಂತಂದ್ರ ಒಂದು ಬಹಳಷ್ಟು ಒಂದು ಕೆಟ್ಟದಾದ ಸಂಗತಿಯ. ಯಾಕಂತಂದ್ರ ಪೊಲೀಸ್ ಇಲಾಖೆ ಬಗ್ಗೆ ಬಹಳಷ್ಟು ನಮ್ಗೆ ಗೌರವ ಐತಿ. ಯಾಕಂದ್ರೆ ಯಾವುದೇ ಏನಾದ್ರೂ ನೋಡ್ರಿ, ಪೊಲೀಸರು ಎಷ್ಟು ಜನರಿಗೆ ರಕ್ಷಣೆ ಕೊಡ್ತಾರ, ಪೊಲೀಸರು ಇರೋದ್ರಿಂದ ಎಷ್ಟು ಹೊಡೆದಾಟ ಬಡದಾಟ ಕ್ರೈಮ್ಗಳು ಕಡಿಮೆ ಆಗ್ಯಾವ ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ಯಾಕಪ್ಪ ಅಂತಂದ್ರೆ ಯಾವುದೇ ಏನಾದ್ರೂ ಸಮಸ್ಯೆ ಇದ್ದಾಗ ನಾವು ಫೋನ್ ಮಾಡೋದು ಪೊಲೀಸ್ ಸ್ಟೇಷನ್ಗೆ. ನೋಡ್ರಪ್ಪ ನಮ್ಗೆ ಯಾರು ಹೊಡ್ಯಾಕ್ ಬಂದಾಗ, ಜಗಳಕ್ಕೆ ಬಂದಾರ, ಏನೇ ಬಂದಾರ ನಾವು ಅವ್ವ ಅಪ್ಪಗೆ ಫೋನ್ ಹಚ್ಚಂಗಿಲ್ಲ, MLA ಅವ್ರಿಗೆ ಫೋನ್ ಹಚ್ಚಂಗಿಲ್ಲ, ಯಾರಿಗೆ ಅನ್ನದಮ್ಮನ ಫೋನ್ ಹಚ್ಚಂಗ ನಾವು ಹಚ್ಚೋದು ಯಾರಿಗೆ ಮೊದಲು ಪೊಲೀಸರ ಬರೀ ಇಲ್ಲಿ ಏನೋ ಗಲಾಟೆ ನಡೆದ ಸ್ವಲ್ಪ ಬಗೆಹರಿಸಿ ಬರ್ರಿ ತಂದಾಗ ಪೊಲೀಸರು ಬಂದಾಗ ಅಲ್ಲಿ ಜಗಳ ತಿಳಿ ಆಗ್ತಾವ. ಯಾಕಂದ್ರೆ ಎಷ್ಟೋ ಜನ ಒಳ್ಳೆ ಒಳ್ಳೆ ಪೊಲೀಸ್ ಅಧಿಕಾರಿಗಳದ ನಾವು. ಯಾಕಂದ್ರೆ ಎಲ್ಲರಿಗೂ ಹೇಳಾಗಲ್ಲ ನೋಡ್ರಿ, ರಾಜಕಾರಣಿಗಳಿಗೂ ಬಹಳಷ್ಟು ಜನ ಸುಮಾರು ರಾಜಕಾರಣಿಗಳದಾರ, ಸ್ವಾಮಿಗಳೊಳಗೂ ಬಹಳಷ್ಟು ಸುಮಾರು ಸ್ವಾಮಿಗಳದಾರ. ಈಗ ಯಾರಪ್ಪ ಅಂದ್ರ ಪೊಲೀಸರೊಳಗೂ ಬಹಳಷ್ಟು ಜನ ಸುಮಾರು ಪೊಲೀಸರು ಅದಾರ, ಅಧಿಕಾರಿ ಒಳಗೂ ಬಹಳಷ್ಟು ಜನ ಸುಮಾರು ಅಧಿಕಾರಿಗಳದಾರ. ಆದ್ರೆ ಎಲ್ಲಾರು ಮಾಡಿರ್ತಾರೆ, ಒಬ್ರು ಮಾಡಿದ್ರೆ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತದೆ. ಈಗ ನೋಡಿ ಭೀಮಪ್ಪ ರಬಕವಿ ಅವರು ಅವ್ರಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಾರಪ್ಪ ಅಂತಂದ್ರ ಈಗ ಅವ್ರು ಒಬ್ರು ತಗೊಳ್ಳೋದ್ರಿಂದ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದ ಇತಿಹಾಸದೊಳಗೆ ಫಸ್ಟ್ ಟೈಮ್ ಒಬ್ಬ ಪೊಲೀಸ್ ಅಧಿಕಾರಿ, ಭಾಳ ಜನ ತಗೊಂಡಿರ್ತಾರ, ಭಾಳ ಜನ ಲೋಕಾಯುಕ್ತ ಸಿಕ್ಕಿರ್ತಾರ, ಹೋಗಿರ್ತಾರ. ಬಟ್ ಈ ಒಂದು ಇತಿಹಾಸ ಒಳಗ ಪೊಲೀಸರ ಒಬ್ಬ PSI ಲೋಕಾಯುಕ್ತ ಬಲೆಗೆ ಬಿದ್ದಾರಂದ್ರ ಪೊಲೀಸ್ ಸ್ಟೇಷನ್ ಮುಂದೆ ಜನ ಸಂಭ್ರಮಾಚರಣೆ ಮಾಡಿ ಪಟಾಕ್ಷಿ ಹಾರಿಸಿ ಸಂಭ್ರಮಾಚರಣೆ ಮಾಡ್ತಾರತ್ತಂದ್ರ ಅವ್ರು ಯಾವ ರೀತಿ ಹರಾಸ್ಮೆಂಟ್ ಮಾಡಿರ್ಬೇಕು. ಈ ಭೀಮಪ್ಪ ರಬಕವಿ ಅವರು ಯಾರಪ್ಪ ಅಂದ್ರ ಕೆರೂರು, ಬಾಗಲಕೋಟೆ ಜಿಲ್ಲೆ ಬದಾಮ್ ತಾಲೂಕು ಕೆರೂರು ಪೊಲೀಸ್ ಸ್ಟೇಷನ್ ಒಳಗ ಈ ಯಾರಪ್ಪ ಅಂದ್ರ ಈ ಭೀಮಪ್ಪ ರಬಕವಿ ಅನ್ನೋರು PSI ಅವರು, ಇವರು ಲಂಚಕ್ಕೆ ಬೇಡಿಕೆ ಇಡ್ತಿದ್ರತ್ತ. ಏನ್ ಇಡ್ತಿದ್ರಪ್ಪ ಅಂತಂದ್ರ ಇಸ್ಪೇಟ್ ಆಡೋರಿಗೆ, ಮಟ್ಕ ಆಡೋರಿಗೆ, ಈ ಉಸುಕ್ ಹೊಡೆಯವ್ರಿಗೆ, ಈ 2 ನಂಬರ್ ಏನಿರ್ತಾವ್ರ ಎಲ್ಲರಿಗೆ ಲಂಚಕ್ಕೆ ಬೇಡಿಕೆ ಇಡ್ತಿದ್ರು ಅಂತೇಳಿ ಅಲ್ಲಿ ಸುದ್ದಿ ಇಡ್ತಿದ್ರು. ಒಬ್ಬರಿಗೆ 1,70,000 ಲಂಚಕ್ಕೆ ಬೇಡಿಕೆ ಇಟ್ಟಾಗ ಅವರು ಇಸ್ಪೇಟ್ ಆಡ ಸಿಕ್ಕಿದ್ರತ್ತ. ಅವ್ರು ಇಸ್ಪೇಟ್ ಆಡ ಸಿಗಾನ ಅವರು ಅಲ್ಲಿ ಬೇಡಿಕೆ ಇಟ್ಟರೆ ಅವ್ರು ರೊಕ್ಕ ಕೊಡ್ಲಾರ್ದಾಗನ ಈ ಇಸ್ಪೇಟ್ ಆಡ ಅವ್ರಿಗೆ ಬೇಡಿಕೆ ಇಟ್ಟಾಗ ರೊಕ್ಕ ಕೊಟ್ಟಿಲ್ಲಲ್ಲ, ಅವರು ಪೆಟ್ರೋಲ್ ಬಂಕ್ನಾಗ ಕೂತಾಗ ಅವ್ರು ಹಿಡ್ಕೊಂಡು ಹೋಗ್ಯಾರ. ಏನಪ್ಪ ಮನ ನೀನು ರೊಕ್ಕ ಕೊಟ್ಟಿಲ್ಲ, ನೀನು ಮಾಡ್ತೀನಿ ಬರಬ್ಬರಿ ಅಂತೇಳಿ ಹರೇಸ್ಮೆಂಟ್ ಮಾಡಿದಾಗ ಅವ 1,70,000 ಬೇಡಿಕೆ ಇಟ್ಟಾರ PSI. ಯಾರು ರಬಕವಿ ಕೆರೂರು PSI ಅವರು ಇಟ್ಟಾರ. ಇವ ಏನ್ ಮಾಡಪ್ಪ ಕಂಪ್ಲೇಂಟ್ದಾರ ಏನ್ ಮಾಡ್ತಾರ, ಆಯ್ತು 1 ಲಕ್ಷ ಭಾಳ ಹರೇಸ್ಮೆಂಟ್ ಮಾಡ್ತಾರ, ಏನ್ ಮಾಡಿ ಚಕ್ಕ ಆಡಿದ್ರು ಹಿಡ್ಕೊಂಡು ಹೋಗಾರ, ಮನ್ಯಾಗ ಸುಮ್ ಕೂತ್ರು ಹಿಡ್ಕೊಂಡು ಹೋಗಾರ. ಒಂದ್ ಸರಿ ನಾವು ಸಿಕ್ಕಾಗ ನಮ್ಗೆಲ್ಲ ಬರೀ ಹರೇಸ್ಮೆಂಟ್ ಮಾಡ್ಲಕತ್ತಾರ, ಏನ್ ಮಾಡಬೇಕಪ್ಪ, ಹೆಂಗಾರೆ ಮಾಡಿ ಇವ್ರ ಕಡಿವಾಣ ಹಾಕ್ಬೇಕಂತೇಳಿ ಅವ್ರು ಏನ್ ಮಾಡಿದ್ರು, ಈಗ ಆಯ್ತು ಸರ್ ನಿಮ್ಗೆ 1,70,000 ಕೊಡ್ತೀನಿ ಅಂತೇಳಿ ಲೋಕಾಯುಕ್ತ ಹೋಗಿ ಕಂಪ್ಲೇಂಟ್ ಕೊಟ್ಟು ಲೋಕಾಯುಕ್ತರು ಇವ್ರಿಗೆ ರೊಕ್ಕ ಕೊಟ್ಟಿರ್ತಾರೆ. ಹೆಂಗ್ ರೇಡ್ ಆಗ್ತಾವಪ್ಪ ಅಂತಂದ್ರ ಲೋಕಾಯುಕ್ತರ ಹತ್ರ ಒಂದು ಕಲರ್ ನೋಟ್ಗಳು ಇರ್ತಾವ, ಅವ್ರು ಕೊಟ್ಟಿರ್ತಾರ, ಅವ್ರ ಕಲರ್ ಹಚ್ಚಿ ಕೊಟ್ಟಿರ್ತಾರ. ಅಕಸ್ಮಾತ್ ನಾವು ಇವ್ರು ಒಯ್ದು ಅವ್ರಿಗೆ ಲಂಚ ಬೇಡಿರ್ತಲ್ಲ, ಅವ್ರಿಗೆ ನಾವು ಒಯ್ದು ರೊಕ್ಕ ಕೊಟ್ಟೇವೆ ಅಂದ್ರೆ ಲೋಕಾಯುಕ್ತ ರೊಕ್ಕ ನಾವ್ ಎನ್ಸಾಗ ಕಲರ್ ಹತ್ತಿ ಬಿಡ್ತದ ಕೈಗೆ, ಅದು ಗೊತ್ತಾಗ್ಬಿಡ್ತದೆ ಇದು ಲೋಕಾಯುಕ್ತರು ಕೊಟ್ಟಿದ್ ರೊಕ್ಕ, ಇವ್ರು ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಅಂತೇಳಿ. ಅವಾಗ 1,70,000 ಬೇಡಿಕೆ ಇಟ್ಟಾಗ ಕೆರೂರು PSI ಅವ್ರು ರೆಡ್ ಹ್ಯಾಂಡ್ ಸಿಕ್ಕು ರಾತ್ರಿ 12 ಗಂಟೆಗೆ ನ್ಯಾಯಾಧೀಶ ಹತ್ರ ಹೋಗಿ ನ್ಯಾಯಾಧೀಶರು ಇವ್ರಿಗೆ ಡೈರೆಕ್ಟ್ ಕಸ್ಟಡಿ ಕೊಟ್ಟಾರ. ಎಲ್ಲಿಪ್ಪ ಅಂದ್ರ ಜೈಲಿಗೆ ಕಳ್ಸ್ಯಾರ. ಜೈಲಿಗೆ ಕಳ್ಸಿದಾಗ ಅಲ್ಲಿ ಜನಗಳು ಏನಪ್ಪಾ ಅಂತಂದ್ರ ಹೌದಪ್ಪ ಈ ಭಾಳ ಭ್ರಷ್ಟಾಚಾರ ಮಾಡ್ತಿದ್ದ, ಭಾಳ ಕಾಡ್ತಿದ್ರು, ಇವ್ರಿಂದ ಸಾಕಾಗಿತ್ತು, ಹೋಗಿ ಲೋಕಾಯುಕ್ತ ಬಲೆಗೆ ಬಿದ್ದು ಸಸ್ಪೆಂಡ್ ಆದ್ರು ಅಂತೇಳಿ ಜೈಲಿಗೆ ಹೋದ್ರು ಅಂತೇಳಿ ಖುಷಿಲಿ ಪೊಲೀಸ್ ಸ್ಟೇಷನ್ ಮುಂದ
ಪಟಾಕ್ಷಿ ಹಾರಿಸಿ ಸಂಭ್ರಮಾಚರಣೆ ಮಾಡ್ಯಾರಪ್ಪ ಅಂದ್ರೆ ಇದು ನಾನು ಕೇಳಿದ್ದು ಇಂಡಿಯಾದಾಗೆ ಫಸ್ಟ್ ಅಂತ ಅನಿಸ್ತದ. ಅದಕ್ಕೆ ಈ ಪೊಲೀಸ್ ಅಧಿಕಾರಿಗಳಾಗಲಿ ಯಾವುದೇ ಅಧಿಕಾರಿಗಳು ಇವರು ಇಷ್ಟು ಲಂಚಕ್ಕೆ ಬೇಡಿಕೆ ಇಡಬೇಕಂದ್ರೆ ಕಾರಣ ಯಾರಪ್ಪ ಅಂದ್ರೆ ರಾಜಕಾರಣಿಗಳು. ನೋಡ್ರಿ ಎಲ್ಲರಿಗೂ ತಪ್ಪ ತರಂಗಿಲ್ಲ, ಇವರು ಪಾಪ ಯಾರಿಗೆ ಲಂಚ ಕೊಟ್ಟು MLA MP ಗಳು ಲಂಚ ಕೊಟ್ಟಿರ್ತಾರ, ಲಂಚ ಕೊಟ್ಟೆ ಬಂದಿರ್ತಾರೆ ಪೋಸ್ಟಿಂಗ್ ಹಾಕೊಳಕ. ಒಬ್ಬ PSI ಅವರು ಬಂದು ಎಲ್ರಿ ಯಾವ್ದು ತಾಲೂಕಿಗೆ ಎಲ್ರಿ ಒಂದು ಪೊಲೀಸ್ ಸ್ಟೇಷನ್ ಪೋಸ್ಟಿಂಗ್ ಬರ್ಬೇಕಾದ್ರೆ ಮಿನಿಮಮ್ ಈಗ 40 ರಿಂದ 50 ಲಕ್ಷ ರೂಪಾಯಿ ಕೊಡ್ಬೇಕು. 1 ವರ್ಷ 2 ವರ್ಷ ಹಿಂಗೆ ಅವಧಿ ಇರ್ತದ. ಒಂದು ವರ್ಷಕ್ಕೆ 40 ಲಕ್ಷ 30 ಲಕ್ಷ ಕೊಡ್ಬೇಕು. ಕೊಟ್ಟು ಅದು MLA ಕೊಡ್ಬೇಕು. MLA ಹೇಳ್ತಾರೆ ನೋಡಪ್ಪ ಇಲ್ಲಿ ಮತ್ತೆ ಮುಂದುವರಿಬೇಕಾದ್ರೆ ಮತ್ತೆ ಕೊಡ್ಬೇಕಂತ ಕೇಳ್ತಾರ. ಕೇಳೋಣ ಇವ್ರು ಮತ್ತೆ ಹೌದಪ್ಪ ಮುಂದುವರಿಬೇಕಾದ್ರೆ ಮತ್ತೆ ಇಟ್ಟು ರೊಕ್ಕ ಕೊಟ್ರಂದ್ರೆ ಅವ್ರು ಮುಂದುವರಿತಾರೆ, ಇಲ್ಲಿಕಂದ್ರೆ ಅಲ್ಲಿ ಜಾಗ ಖಾಲಿ ಮಾಡ್ತಾರೆ. ಅದಕ್ಕೆ ಪಾಪ ಇವು ಅಧಿಕಾರಿಗಳು PSI ಅವರು ನಿಷ್ಠಾವಂತರಿದ್ರು ಕೂಡ ಇವ್ರು 40 ಲಕ್ಷ 30 ಲಕ್ಷ MLA ಕೊಟ್ರ 1 ವರ್ಷನಾಗ 40 ಲಕ್ಷ ಎಲ್ಲಿ ತೆಗಿತಾರೆ ಇವರು? ಏನು ಪೊಲೀಸ್ ಇಲಾಖೆ ಅಂತ ಅಷ್ಟೇ ಅಲ್ಲ, ಯಾವುದೇ ಇಲಾಖೆ ಹೇಳ್ತೀನಿ, ದೊಡ್ಡ ದೊಡ್ಡ ಇಂಜಿನಿಯರ್ಗಳಾಗಲಿ ಯಾವುದೇ ಆಗಲಿ ಇವ್ರು ದೊಡ್ಡ ಅಲ್ಲಿ ಅಂದ್ರೆ ಸೋರ್ಸ್ ಇರೋ ಇನ್ಕಮ್ ಇರೋ ಪೋಸ್ಟ್ಗಳಲ್ಲಿ ಯಾವುದೇ ಪೋಸ್ಟ್ಗಳಲ್ಲಿ ಈಗ ಬರ್ಬೇಕಪ್ಪ ಅಂತಂದ್ರೆ ಯಾವುದೇ ದೊಡ್ಡ ದೊಡ್ಡ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಬರ್ಬೇಕಂದ್ರೆ MLA ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಪ್ರಸಾದ ಮುಟ್ಟಿಸಿ ಇಲ್ಲಿ ಬರಬೇಕು. ಅವ್ರು ಪ್ರಸಾದ ಮುಟ್ಟಿಸಿ ಇಲ್ಲಿ ಬಂದ್ರಂದ್ರೆ ಇವ್ರು ಎಲ್ಲಿ ತೆಗಿಬೇಕು ರೊಕ್ಕ? ಯಾರು? ಈ ಅಧಿಕಾರಿಗಳು. ಇವರು ಬೇರೆದವ್ರ ಹತ್ರ ತೆಗಿಬೇಕಾ? ಬೇರೆದವ್ರ ಹತ್ರ ತೆಗೆದು ರೊಕ್ಕ ಗೊಳೆ ಮಾಡಿ 40 ಲಕ್ಷ ಕೊಟ್ಟಿರ್ತಾರೆ, ಇನ್ನೊಂದು 5 ಲಕ್ಷ ಆಸೆ ಇರ್ತಾರೆ, 45 ಲಕ್ಷ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತ ಇವ್ರು ಆ ಕಡೆ ಲಂಚ ಇವ್ರಿಗೆ ಬೇಡಿಕೆ ಇಟ್ಟು ಲಂಚ ತೊಗೊಂಡಿರ್ತಾರ. ಅದ್ರಾಗ ಯಾವ ಬುದ್ಧಿವಂತ ಇದ್ನಂದ್ರೆ ಅಂಥವ್ರಿಗೆ ಹೋಗಿ ಅಲ್ಪ ಸಿಗಿಸಿ ಸಸ್ಪೆಂಡ್ ಮಾಡಿಸಿ ಬಿಡ್ತಾರೆ. ಅದಕ್ಕೆ ಇಲ್ಲಿ ಮೊದಲು ಏನಪ್ಪಾ ಅಂದ್ರೆ ರಾಜಕಾರಣ ಸುಧಾರಣೆ ಆಗ್ಬೇಕು. MLA MP ಗಳು MLA ಗಳು ಸುಧಾರಣೆ ಆಗ್ಬೇಕು. ರಾಜಕಾರಣಿಗಳು ಸುಧಾರಣೆ ಆದಾಗ ಮಾತ್ರ ಭ್ರಷ್ಟಾಚಾರ ನಿಂದಿರ್ತದ. ಯಾಕಂದ್ರೆ ನೀವು ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಇಂತಿಷ್ಟು ರೊಕ್ಕ ತೊಳಿದಂದ್ರೆ ಪಾಪ ಅವರು ಪಗಾರನಾಗ ಬದುಕ್ತಾರ. ನೀವೇ 40-50 ಲಕ್ಷ ಬೇಡಿಕೆ ಇಟ್ಟಾಗ ಪಾಪ ಅವ್ರು ಯಾರ ಕಡೆ ಸುಲಿಗೆ ಮಾಡಿ ನಿಮಗೆ ಕೊಟ್ಟು ಅವ್ರು ಇಲ್ಲಿ ಡ್ಯೂಟಿ ಮಾಡ್ಬೇಕಂದ್ರ ಹೈರಾಣ ಅದಾವ. ಅದಕ್ಕೆ ದಯವಿಟ್ಟು ರಾಜಕಾರಣಿಗಳು ಸುಧಾರಣೆ ಆಗ್ಬೇಕು. ದಯವಿಟ್ಟು ಅಧಿಕಾರಿಗಳ ಹತ್ರ ನಿಷ್ಠಾವಂತ ಯಾರು ಅಧಿಕಾರಿಗಳ ಹತ್ರ ದಯವಿಟ್ಟು ಅವ್ರ ಹತ್ರ ಲಂಚ ಕೇಳಕ್ ಹೋಗ್ಬೇಡ್ರಿ. ಟ್ರಾನ್ಸ್ಫರ್ಗಳಾಗಲಿ ಏನೇ ಇದ್ರು ಕೂಡ ಕೇಳಿದ್ರಂದ್ರ ಪಾಪ ಅವರು ಇಂಥದ್ರಾಗ ಯಾವುದೇ ಒಂದು ಮಟ್ಕ ಆಡೋರಿಗೆ ಇಸ್ಪೇಟ್ ಆಡೋರಿಗೆ ಇವ್ರದಾಯ್ತು ಪೊಲೀಸರದಾಯ್ತು. ಉಳಿದವರು ಅಧಿಕಾರಿಗಳು ಯಾರು ರೈತರ ಹತ್ರ ಆಗಲಿ ಯಾರ ಹತ್ರ ಆಗಲಿ ಏನೇ ಇದ್ರು ಕೂಡ ಈಗ ಯಾವುದ್ರಾಗೂ ಒಂದೊಂದ್ರಾಗ ರೊಕ್ಕ ತೆಗೆದು ಮಾರ್ಗ ಇದ್ದೇ ಇರ್ತದೆ. ಅಂಥದ್ರಾಗ ಅವರು ಲಂಚ ತಗೊಂಡು ನಿಮಗೆ ಕೊಡ್ಬೇಕು, ಮತ್ತು ಬೇರೆದವ್ರಿಗೆ ಹಂಚುವಂಥ ಕೆಲಸ ಅಧಿಕಾರಿಗಳಿಗೆ ಮಾಡುವಂಥ ಕೆಲಸ ಬರ್ತದೆ. ಅದಕ್ಕೆ ದಯವಿಟ್ಟು ರಾಜಕಾರಣಿಗಳು ಸುಧಾರಣೆ ಆಗಬೇಕು. ಇಲ್ಲಿ ನೋಡಪ್ಪ ಯಾರ್ಯಾರು ಪೊಲೀಸರಪ್ಪ ಅಂತಂದ್ರೆ ಅಲ್ಲಿ ಹರೇಸ್ಮೆಂಟ್ ಮಾಡಿದವ್ರು ಅಂತೇಳಿ ಒಬ್ಬರು ಆ ವಿಡಿಯೋದಾಗ ನೀವು ಹಾಕ್ತೀನಿ. ಕೆರೂರು PSI ಭೀಮಪ್ಪ ರಬಕವಿ ಅವರು 1,70,000 ರೂಪಾಯಿ ಬೇಡಿಕೆ ಇಟ್ಟಾಗ ಲೋಕಾಯುಕ್ತ ಅಧಿಕಾರಿಗಳು ಸಿಕ್ಕಾರ. ಮತ್ತು ಅಲ್ಲಿ 3 ಮಂದಿ PC ಗಳು ಸಂತೋಷ್ ಬಿರಾದಾರ್, ರಮೇಶ್ ಸಮಗಾರ್ ಮತ್ತು ಸಿದ್ದು ದಳವಾಯಿ ಮತ್ತು ಪ್ರವೀಣ್ ಘಾಟಿಗೆ ಅಂತೇಳಿ ಆ ವಿಡಿಯೋದಾಗ ಹೇಳ್ಯಾರ ಹೆಸರ. ಇವರು ಪ್ರವೀಣ್ ಘಾಟಿಗೆನವರು ಆ ಚಕ್ಕಾಡವ್ರ ಹತ್ರ ಕೂಡ 60,000 ರೂಪಾಯಿ ಬೇಡಿಕೆ ಇಟ್ಟಿದ್ರು. ಸಂತೋಷ್ ಬಿರಾದಾರ ಮತ್ತು ಹೊಳ್ಳಿ ರಮೇಶ್ ಸಮಗಾರ ಅವರು ಯಾರು ಸಿದ್ದು ದಳವಾಯರ್ ಅಂತೇಳಿ ಅವರು ಇದ್ರಂತ ನಾವು ಬಂದಾಗಿದ್ದಿಲ್ಲ. ಪ್ರವೀಣ್ ಘಾಟ್ಗೆ ಪ್ರವೀಣ್ ಘಾಟ್ಗೆನು ಮನೆ ತೊಗೊಂಡ್ರು, ಚಕ್ಕಾಡರು ತೊಗೊಂಡಿದ್ರು. ಅವರು ಪಟ್ಟಿದಾರ ಅವರು ಅದಾರ. ಅವರು 60,000 ರೂಪಾಯಿ ವಸೂಲ್ ಮಾಡಿದ್ದಾರೆ. 60,000 ರೂಪಾಯಿ ಚಕ್ಕಾಡೋರಿಗೆ ವಿಜಯ ಎಲ್ಲಿ ಬರ್ತಪ್ಪ ನೋಡ್ರಿ. ಯಾವ್ದು ತಪ್ಪಲ್ಲ. ಹೆಂಗಂದ್ರ ಈಗ PSI ಅವ್ರಿಗೆ ಆ ರಾಜಕಾರಣಿಗಳ ಹರೇಸ್ಮೆಂಟ್ ಮಾಡಿದ್ರ, ರಾಜಕಾರಣಿಗಳು PSI ಅವ್ರಿಗೆ ಪೊಲೀಸ್ ಅಧಿಕಾರಿಗಳ ಹರೇಸ್ಮೆಂಟ್ ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳು ತಳಗೆ PC ಅರೆಸ್ಟ್ ಮಾಡ್ತಾರೆ. ಇವತ್ತು ASI 30 ಕೇಸ್ ಹಾಕಬೇಕು. ಪಾಪ ಯಾರಿಗೆ ಹಾಕ್ಬೇಕು? ಪೊಲೀಸರು ಎಷ್ಟು ಮಂದಿಗೆ ಕೇಸ್ ಹಾಕ್ಬೇಕು? ಈಗ ಪಾಪ ಅವರು 4 ಮಂದಿ ಒಂದು ತಾಲೂಕ್ ಪ್ಲೇಸ್ನಾಗ ಜಿಲ್ಲಾ ಪ್ಲೇಸ್ನಾಗ 4 ಮಂದಿ ಬೇಕಾಗಿರ್ತಾರೆ. ಪೊಲೀಸರು ASIಗಳು PSIಗಳು ಬೇಕಾಗಿರ್ತಾರೆ. ಯಾರು ಗಾಡಿ ಆಯ್ತಾರಪ್ಪ ಹೆಲ್ಮೆಟ್ ಇಲ್ಲ, ನಿಂದ RC ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಏನು ಇಲ್ಲ ಅಂತ ಇದ್ದಾಗ ತರಿಬಿ ಅವ್ರಿಗೆ ಫೈನ್ ಹಾಕುವಂತ ಪರಿಸ್ಥಿತಿ ಇವ್ರು ಬರ್ತದ. ಪಾಪ ಅವರು ಮುಲಾಜಿಗೆ ಬಿದ್ದೆ ಹಾಕ್ಬೇಕಾದ್ರೆ ಏನಪ್ಪಾ ಅಂದ್ರೆ ಅವ್ರ ಸರ್ ಬಿಡ್ರಿ ಪಾಪ ಅವ್ರು ರೊಕ್ಕ ತಂದಿರಂಗಿಲ್ಲ, ಬಿಡ್ರಿ ಅಂತಾರ. 30 ಕೇಸ್ ಹಾಕಬೇಕಂತೇಳಿ ಮ್ಯಾಲಿನ ಪ್ರೆಷರ್. ನೀ 30 ಹಾಕ್ಬೇಕು, PSI 40 ಹಾಕ್ಬೇಕು, ASI 30 ಹಾಕ್ಬೇಕು. ಇವೆಲ್ಲ ಹಿಂಗೆ ಹಾಕಿ ಫೈನ್ ಹಾಕಿ ಜನರಿಗೆ ಹರೇಸ್ಮೆಂಟ್ ಮಾಡುವಂಥ ಕೆಲಸ ಕೂಡ ರಾಜಕಾರಣಿಗಳಿಂದ ಪೊಲೀಸರಿಗೆ ಬಂದೈತಿ. ದಯವಿಟ್ಟು ರಾಜಕಾರಣಿಗಳ ಸುಧಾರಣೆ ಆಗ್ರಿ. ದಯವಿಟ್ಟು ಪೊಲೀಸ್ ಇಲಾಖೆಗೆ ಯಾವುದೇ ಸಾರ್ವಜನಿಕವಾಗಿ ಕೆಲಸ ಮಾಡುವಂಥ ಯಾವುದೇ ಅಧಿಕಾರಿಗಳಿಗೆ ದಯವಿಟ್ಟು ರಾಜಕಾರಣಿಗಳ ಹರೇಸ್ಮೆಂಟ್ ಮಾಡೋದು ನಿಲ್ಲಿಸ್ಬೇಕಂತೇಳಿ ನನ್ನ ವಿನಂತಿ. ಈಗೇನು ಲೋಕಾಯುಕ್ತ ಬಲೆಗೆ ಇವರು ಭೀಮಪ್ಪ ರಬಕವಿ ಅವ್ರು ಏನು PSI ಅವರು ಲೋಕಾಯುಕ್ತ ಬಲೆಗೆ ಬಿದ್ದಾರ, ಅವ್ರಿಗೆ ಸಸ್ಪೆಂಡ್ ಕೂಡ ಆಗ್ಬೋದು. ಸಸ್ಪೆಂಡ್ ಆಗಿ ಮತ್ತೆ ಬೇರೆ ಠಾಣೆಗೆ ವರ್ಗಾವಣೆ ಆಗ್ತಾರ. ಅವಾಗಲಾದ್ರೂ ಕೂಡ ಭೀಮಪ್ಪ ರಬಕವಿ ಅವರು ಸುಧಾರಣೆ ಆಗಲಿ. ಯಾಕಂದ್ರೆ
ಜನರಿಗೆ ಹರೆಸ್ಮೆಂಟ್ ಮಾಡೋದು ಯಾವ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಮಾಡಬೇಡ್ರಪ್ಪ ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವೊಬ್ರು ನೋಡಿದ್ರೆ ಭಾಳ ಹರೆಸ್ಮೆಂಟ್ ಮಾಡ್ತಿರ್ತಾರ. ದಯವಿಟ್ಟು ಅಂತ ಕೆಲಸ ಆಗಬಾರ್ದು. ರಾಜಕಾರಣಿಗಳು ಸುಧಾರಣೆ ಆಗಲಿ, ಅಧಿಕಾರಿಗಳು ಸುಧಾರಣೆ ಆಗಿ ಸಮಾಜಕ್ಕೆ ಒಂದು ಒಳ್ಳೆ ಕರ್ತವ್ಯ ನೀಡ್ರಿಪ್ಪ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಬರ್ರಿ. ಮತ್ತ ಈಗ ಭೀಮಪ್ಪ ರಬಕವಿರವ್ರು ಸಸ್ಪೆಂಡ್ ಆಗ್ಯಾರ ಅಂತೇಳಿ ಒಂದು ಮಾಹಿತಿ ಐತಿ. ಮುಂದೆ ಏನಾಗ್ತದ ಮುಂದೆ ಬೇರೆ ಅಧಿಕಾರಿಗೆ ಬೇರೆ PSI ಅವರೇ ಆ ಠಾಣೆಗೆ ಬಂದು ಅಲ್ಲಿ ಕೆರೂರಿನಲ್ಲಿ ಒಂದು ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿ, ಸಮಾಜ ಸೇವೆ ಮಾಡ್ಲಿ ಅಂತೇಳಿ ಹೇಳ್ತಾ ಬರ್ರಿ. ಮತ್ತೆ ಮುಂದೆ ಯಾವ ಸುದ್ದಿ ಐತೆ ತೋರಿಸ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ.